ಬಂಧುಗಳೇ ನಮಸ್ಕಾರ. ಮತ್ತೆ ನಾನು ಸಿದ್ದರಾಮಯ್ಯನವರ ವಿಚಾರ ತಗೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನ ವಿಚಾರದಲ್ಲಿ ಇದೊಂದು ಕೊನೆಯ ವಿಡಿಯೋ. ಬಹುಶಃ ಕೊನೆಯದಾಗಿ ಹೇಳಲೇಬೇಕಾದಂಥ ಕೆಲವು ವಿಷಯಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳಬೇಕಾಗಿದೆ. ಅದಕ್ಕೋಸ್ಕರ ಕೆಲವರು ಹೇಳ್ತಾರೆ, ನೀವೇನೇ ಹೇಳಿ ಸಿದ್ದರಾಮಯ್ಯನವ್ರು ಬಂದ ಮೇಲೇನೆ ದಲಿತರ ಉದ್ಧಾರ ಆಗಿದ್ದು ಅನ್ನೋ ಆರೋಪನ ಮತ್ತೆ ಮತ್ತೆ ನನ್ನ ಕಮೆಂಟ್ಸಲ್ಲಿ ಮಾಡ್ತಾನೆ ಇದ್ದಾರೆ. ಅದು ನಮ್ಮ ಎರಡನೇದು, ನೀವು ಹಿಂದೊಮ್ಮೆ ಸಿದ್ದರಾಮಯ್ಯನವ್ರ ಕುರಿತು ಬಹಳ ಮೆಚ್ಚುಗೆ ಮಾತುಗಳಾಡಿದ್ರಿ, ನಾವು ನೋಡಿದ್ದೀವಿ ನಿಮ್ಮ ಸಾಮಾಜಿಕ ಜಾಲತಾಣದಲ್ಲಿ. ಆದರೆ ಈಗ ಇದ್ದಕ್ಕಿದ್ದಂತೆ ಸಿದ್ದರಾಮಯ್ಯನವರನ್ನ ಟೀಕೆ ಮಾಡೋಕೆ ಶುರು ಮಾಡಿದ್ದೀರಾ, ಇದರಿಂದ ಬೇರೆ ಏನೋ ಷಡ್ಯಂತ್ರ ಇದೆ ಅಂತ ಕೆಲವರು ಆರೋಪ ಹೊರಿಸ್ತಾ ಇದ್ದಾರೆ. ಮತ್ತೊಂದು, ಸಿದ್ದರಾಮಯ್ಯನವರು ದಕ್ಷ ವ್ಯಕ್ತಿನೇ ಅಲ್ವಾ, ಬೇರೆ ರಾಜಕಾರಣಿಗಳ ಥರನೇ ನೀವು ಸಿದ್ದರಾಮಯ್ಯನವ್ರನ್ನ ಹೀಗೆ ಟೀಕೆ ಮಾಡ್ಬೋದಾ ಅಂತ ಇನ್ನು ಕೆಲವರು ಪ್ರಗತಿಪರ ಸ್ನೇಹಿತರುಗಳು ಮಾತಾಡ್ತಾರೆ. ಬಹಳ ಸಂತೋಷ. ನಿಮ್ಮೆಲ್ಲರ ಪ್ರಶ್ನೆಗಳನ್ನು ನಾನು ಇವತ್ತು ಇಷ್ಟು ಪ್ರಶ್ನೆಗಳನ್ನ ಕ್ಲಿಯರ್ ಮಾಡಲೇಬೇಕು. ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ದಯಮಾಡಿ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನನ್ನ ಈ ವಿಡಿಯೋ ನೋಡಿ. ಒಂದು ಕನ್ಕ್ಲೂಷನ್ ಸಿಗುತ್ತೆ. ನಮಗೆ ಯಾರನ್ನು ಹಳಿಬೇಕು ಅಂತಕ್ಕಂಥ ಉದ್ದೇಶ ಏನೂ ಇಲ್ಲ, ಆದರೆ ಸತ್ಯಗಳನ್ನ ಮಾತಾಡಬೇಕಾಗತ್ತೆ, ಅದು ನನ್ನ ಉದ್ದೇಶ. ಸಿದ್ದರಾಮಯ್ಯನವರು ದಕ್ಷರು, ಆ ವಿಚಾರದಲ್ಲಿ ನಮ್ದು ಎರಡು ಮಾತಿಲ್ಲ. ನಾವು ಹಿಂದೆ ಸಿದ್ದರಾಮಯ್ಯನವ್ರನ್ನ ಮೆಚ್ಚಿರ್ಬೋದು. ಯಾವ ಕಾರಣಕ್ಕೆ ಅಂತಂದ್ರೆ, ಅವರು ಬಲಪಂಥೀಯ ಐಡಿಯಾಲಜಿಯನ್ನು ಅಟ್ಯಾಕ್ ಮಾಡ್ತಿದ್ದ ರೀತಿಗೆ ನಾವು ಅವ್ರನ್ನ ಮೆಚ್ಚುತ್ತಿದ್ದು ಖಂಡಿತವಾಗ್ಲೂ ಸತ್ಯ. ಮತ್ತು ಸಿದ್ದರಾಮಯ್ಯನವರು ಸಂವಿಧಾನವು ಕೊಡಮಾಡದಂಥ ಆ ಶಕ್ತಿಯುತವಾದಂಥ ಪೋಸ್ಟನ್ನು ಬಹಳ ಅದ್ಭುತವಾಗಿ ನಿಭಾಯಿಸಿದ್ರು ಮತ್ತು ತಮ್ಮ ಇಡೀ ಪವರ್ನ ಚೆನ್ನಾಗಿ ಚಲಾಯಿಸಿದ್ರು. ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಏನಿತ್ತು ಅದನ್ನು ಚಲಾಯಿಸಿದ್ರು ಮತ್ತು ಸಮರ್ಥವಾಗಿ ನಿಭಾಯಿಸಿದ್ರು ತಮ್ಮ ಮಂತ್ರಿ ಪದವಿಯನ್ನು. ಅನ್ನೋದ್ರ ಬಗ್ಗೆ ಯಾವುದೇ ವಿಧವಾದ ತಕರಾರಿಲ್ಲ, ಚೆನ್ನಾಗಿ ನಿಭಾಯಿಸಿದ್ದಾರೆ. ಆದರೆ ನಮ್ಮ ತಕರಾರಿರೋದು ಸಿದ್ದರಾಮಯ್ಯ ಅಂತಕ್ಕಂಥವ್ರು, ಅವರು ದಲಿತ ರಾಮಯ್ಯ. ಸಿದ್ದರಾಮಯ್ಯ ಅಂದರೆ ಅವರು ದೊಡ್ಡ ಸಮಾಜವಾದಿ. ಸಿದ್ದರಾಮಯ್ಯ ಬಂದ ಮೇಲೇನೆ ದಲಿತರು ಉದ್ಧಾರ ಆಗೋಯ್ತು. ಸಿದ್ದರಾಮಯ್ಯನವರ ನಂತರದಲ್ಲೇ ದಲಿತರ ಒಂದು ಆರ್ಥಿಕ ಸ್ಥಿತಿಗಳು ಉನ್ನತ ಆಯಿತು ಅನ್ನುವಂಥ ಆರೋಪಗಳನ್ನ ಮಾತ್ರ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಸಿದ್ದರಾಮಯ್ಯನವರು ಏನಾದರೂ ಮಾಡಿದ್ರೆ ದಲಿತರಿಗಾಗಿರ್ಬೋದು, ಬೇರೆ ಯಾವುದೇ ಸಮುದಾಯಕ್ಕಾಗಿರ್ಬೋದು, ಅದು ಕಾನ್ಸ್ಟಿಟ್ಯೂಷನಲ್ ರೈಟ್. ಸೊ ಕಾನ್ಸ್ಟಿಟ್ಯೂಷನ್ ಕೊಟ್ಟಂತ ಪವರ್ನ ಎಕ್ಸಿಕ್ಯೂಟ್ ಮಾಡುವಾಗ ಎಲ್ರಿಗೂ ಮಾಡುವಾಗ ನಮಗೂ ಮಾಡಿರ್ತಾರೆ. ಹಾಸ್ಪಿಟಲ್ ಕಟ್ಟಿಸಿದ್ರು ದಲಿತರಿಗೂ ಉದ್ಧಾರ ಆಗಲಿಲ್ಲ ಅಂದ್ರೆ, ಹಾಸ್ಪಿಟಲ್ ಕಟ್ಟಿಸಿದ್ರೆ ಎಲ್ರಿಗೂ ಉದ್ಧಾರ ಆಗ್ತಾರೆ. ಅವರ ಜನಪರ ಕಾಳಜಿಗಳನ್ನ ಮೆಚ್ಚತಾನೆ ನಾನು ಹೇಳೋದೇನಂತಂದ್ರೆ, ನಮ್ಮ ಮೇಲಿರ್ತಕ್ಕಂಥ ಆರೋಪವನ್ನ ನಾವು ನಿರಾಕರಿಸ್ತೀನಿ ಸಂಪೂರ್ಣವಾಗಿ. ಈ ಕಾರಣಕ್ಕೆ ಸಿದ್ದರಾಮಯ್ಯನವರ ಮೇಲೆ ನಮಗೆ ವಿರೋಧ ಇರತಕ್ಕಂಥದ್ದು. ಅನೇಕರು ಅವರ ಅಧಿಕಾರಾವಧಿಯಲ್ಲಿ ಎಷ್ಟು ಜನ ಬಾಧೆಗೊಳಪಟ್ಟರು ಅಂತ ನಮ್ಗೆ ಗೊತ್ತು. ಈ ಅಧಿಕಾರ, ಅವರು ಮುಖ್ಯಮಂತ್ರಿ ಆದ ಅಧಿಕಾರ ಮಾತ್ರ ಅಲ್ಲ, ಅವರು ಬೇರೆ ಬೇರೆ ದಳದಲ್ಲಿದ್ದಾಗ ಫೈನಾನ್ಸ್ ಮಿನಿಸ್ಟರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಮಿನಿಸ್ಟ್ರಿಗಳನ್ನ ನಿಭಾಯಿಸುವ ಸಂದರ್ಭದಲ್ಲಿ ಕೂಡ, ಉಪಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಅವರು ತಮ್ಮ ಸುತ್ತಮುತ್ತ ತಮ್ಮ ಜಾತಿಯ ಅಧಿಕಾರಿಗಳೇ ಇರೋಂಗೆ ನೋಡ್ಕೊಂಡಿದ್ದಾರೆ. ತಮ್ಮ ಜಾತಿಯ ಸಮುದಾಯದ ಹಿತಾಸಕ್ತಿಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಸತ್ಯ, ಅದನ್ನು ಕೊಟ್ಟಿದ್ದಕ್ಕೂ ನಾನು ವೆಲ್ಕಮ್ ಮಾಡ್ತೀನಿ. ಯಾಕಂದ್ರೆ ಆಯಾ ಜಾತಿಗಳಿಗೆ ಆಯಾ ಜಾತಿಯ ಜನಪ್ರತಿನಿಧಿಗಳು ಮಾಡಬೇಕಾದಂಥ ಕರ್ತವ್ಯ ಅದು. ಆದರೆ ತನ್ನ ಜಾತಿಗೆ ಮಾಡಿ, ತನ್ನ ಜಾತಿಯವರನ್ನೇ ಸುತ್ತಮುತ್ತ ಇಟ್ಕೊಂಡು ನಾನು ದಲಿತರಿಗೋಸ್ಕರ ಮಾಡಿದೆ, ದಲಿತರು ನಾನು ಬಂದ್ಮೇಲೆ ಉದ್ಧಾರ ಆದ್ರು, ಅಥವಾ ನನ್ನ ಸುತ್ತಮುತ್ತ ಎಲ್ಲ ದಲಿತ ಅಧಿಕಾರಿಗಳನ್ನ ಇಟ್ಕೊಂಡಿದ್ದೆ, ದಲಿತರು ನಾನು ಬೆಳೆಸ್ತೆ ಅನ್ನುವಂಥ ಮಾತುಗಳಿದಾವಲ್ಲ, ಅದನ್ನ ನಾನು ಒಪ್ಪಕ್ಕಾಗಲ್ಲ. ಅಥವಾ ಅವ್ರು ಹೇಳದಿದ್ರು ಪರವಾಗಿಲ್ಲ, ಅವರ ಸುತ್ತಮುತ್ತ ಇರ್ತಕ್ಕಂಥವ್ರು, ಅವರ ಅಭಿಮಾನಿಗಳಿರ್ತಕ್ಕಂಥ ದಲಿತರು ಅಥವಾ ಪ್ರಗತಿಪರ ಆಲೋಚನೆ ಮಾಡುವಂಥ ಸಾಹಿತಿಗಳಿರ್ಬೋದು, ಹೋರಾಟಗಾರರಿರ್ಬೋದು, ಇವರೆಲ್ಲರೂ ಸಿದ್ದರಾಮಯ್ಯ ಬಂದ ಮೇಲೆ ದಲಿತರಿಗೆ ಅನ್ನ ಸಿಕ್ತು, ಸಿದ್ದರಾಮಯ್ಯ ಬಂದ ಮೇಲೆ ಅನೇಕ ಭಾಗ್ಯಗಳ ಮುಖಾಂತರ ದಲಿತರು ಉದ್ಧಾರ ಆಗೋಯ್ತು ಅನ್ನುವಂಥ ನೆರೇಷನ್ಸ್ಗಳೇನಿದೆಯಲ್ಲ, ಅದನ್ನೇ ವಿರೋಧಿಸ್ತೀವಿ ನಾವು. ಯಾಕೆ ಅಂತಂದ್ರೆ, ಸಿದ್ದರಾಮಯ್ಯನವರ ಹೆಸರು ಅಜರಾಮರ ಉಳ್ಕೋತ ಚರಿತ್ರೆಯಲ್ಲಿ. ಈ ಚರಿತ್ರೆಯಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗೆ ಅವರು ದಲಿತರ ಬದುಕನ್ನ ಉದ್ಧಾರ ಮಾಡದಂತೆ, ಅವ್ರು ಬಂದ ಮೇಲೇನೆ ದಲಿತರು ಉದ್ಧಾರ ಆಯ್ತಂತೆ ಅನ್ನುವಂಥ ಒಂದು ದಾಖಲೆನೂ ಉಳ್ಕೊಳುತ್ತೆ. ಅದು ಉಳ್ಕೋಬಾರ್ದು. ನಾವು ಸಮಕಾಲೀನ ಚರಿತ್ರೆಯನ್ನ ನೋಡಿದವರಾಗಿ, ಸಮಕಾಲೀನ ವಿದ್ಯಮಾನಗಳನ್ನ ಕಂಡು ಉಂಡವರಾಗಿ ಇಲ್ಲಿ ಏನ್ ಸತ್ಯ ಇತ್ತು ಅನ್ನೋದನ್ನ ನಾನು ಹೇಳಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವ್ರ ಜೊತೆಗೆ, ಸಿದ್ದರಾಮಯ್ಯನವ್ರಿಗೆ ನಿಜವಾಗ್ಲೂ ರಾಜಕೀಯ ಭವಿಷ್ಯವನ್ನು ಕೊಟ್ಟಂತವರು ದಲಿತರು ಅನ್ನುವಂಥ ಇತಿಹಾಸವನ್ನು ಕೂಡ ನಾವು ಉಳಿಸಬೇಕು. ಯಾಕಂದ್ರೆ ಇದು ನಮ್ಮ ಕಾಲಘಟ್ಟದಲ್ಲಿ ನಡೆದಿರ್ತಕ್ಕಂಥ ಸತ್ಯ. ಮತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಲಿಕ್ಕೆ ಅನೇಕರು ದಲಿತ ನಾಯಕರುಗಳು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂತಕ್ಕಂಥದ್ದು ಸತ್ಯ. ಸಿದ್ದರಾಮಯ್ಯನವರು ದಲಿತರಿಗೆ ಮಾತ್ರವೇ ಮಾಡಲಿಲ್ಲ, ಎಲ್ರಿಗೂ ಮಾಡಿದ್ರು. ಅದರಲ್ಲೂ ವಿಶೇಷವಾಗಿ ತನ್ನ ಸಮುದಾಯಕ್ಕೆ ಚೆನ್ನಾಗಿ ಮಾಡ್ಕೊಂಡ್ರು. ದಲಿತರ SCP TSP ದುಡ್ಡನ್ನ ಇಡೀ ಸಾರ್ವಜನಿಕ ಹಣವನ್ನಾಗಿ ಪರಿವರ್ತನೆ ಮಾಡಿ ದಲಿತರಿಗೆ ಮೋಸ ಮಾಡಿದ್ರು ಅಂತಕ್ಕಂಥ ಚಾರಿತ್ರಿಕ ಸತ್ಯವನ್ನ ನಾವು ಹೇಗೆ ಮುಚ್ಚಡಕ್ಕೆ ಸಾಧ್ಯ? ಇಷ್ಟೆಲ್ಲ ಇದ್ದೂ ದಲಿತರಿಗೆ ಸಿದ್ದರಾಮಯ್ಯನವರಿಂದ ಮೋಸ ಹೋಗಿಯೂ ಕೂಡ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ದಲಿತ ರಾಮಯ್ಯ, ಅನ್ನರಾಮಯ್ಯ, ದಲಿತ ಉದ್ಧಾರಕ ಅನ್ನುವಂಥ ದಾಖಲೆಯನ್ನು ಉಳಿಸಕ್ಕೆ ಸಾಧ್ಯ ಆಗುತ್ತಾ? ಈ ದಾಖಲೆಗೆ ಮೋಸ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ದಾಖಲೆಯಲ್ಲಿ ನಮ್ಮ ಕೊಡುಗೆ ಇದೆ. ಸಿದ್ದರಾಮಯ್ಯನವರ ಅಧಿಕಾರದಲ್ಲಿ ದಲಿತರ ಕೊಡುಗೆ ಇದೆ.
ಸಿದ್ದರಾಮಯ್ಯನವರ ರಾಜಕೀಯ ಮರುಹುಟ್ಟಿನಲ್ಲಿ ದಲಿತರ ಅಥವಾ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರ ಕೊಡುಗೆ ಇದೆ ಅನ್ನೋದನ್ನ ನಾವು ಕಣ್ಣಾರೆ ಕಂಡವರಾಗಿ ಅವ್ರಿಗೆ ಕೆಲಸ ಮಾಡಿದವರಾಗಿ, ಸಿದ್ದರಾಮಯ್ಯನವರಿಗೆ ಖುದ್ದು ಕೆಲಸ ಮಾಡಿದೀವಿ ನಾವು. ಯಾವ ಸಿದ್ದರಾಮಯ್ಯನವರನ್ನ ನಾವು ವಿರೋಧಿಸ್ತಿದ್ವೋ, ಯಾವ ಕಾಂಗ್ರೆಸ್ಸನ್ನ ವಿರೋಧಿಸ್ತಿದ್ವಿ, ಆದ್ರೂ ಒಂದು ಕಾಲಘಟ್ಟದ ಇತಿಹಾಸದಲ್ಲಿ ನಾವು ಮತ್ತೆ ಬೇರೆ ಯಾರನ್ನು ನಾವು ಆಯ್ಕೆ ಮಾಡಿ ತಪ್ಪು ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಮಾಡಿ ಅವರಿಗೆ ರಾಜಕೀಯ ಮರುಹುಟ್ಟನ್ನ ಕೊಟ್ಟಿದ್ದೀವಿ ಅನ್ನುವಂಥದ್ದೇ ಐತಿಹಾಸಿಕ ದಾಖಲೆ ಅಥವಾ ಚಾರಿತ್ರಿಕವಾದಂಥ ಘಟನೆ ಅದು. ಸಿದ್ದರಾಮಯ್ಯನವರಿಗೆ ಅಂತ ಒಂದು ರಾಜಕೀಯ ಮರುಹುಟ್ಟನ್ನ ಬಹುಜನ ಚಳವಳಿ ಅಥವಾ ಬಹುಜನ ಸಮಾಜ ಪಕ್ಷ ಜೊತೆಗೆ ಬಹುಜನ ವಿದ್ಯಾರ್ಥಿ ಸಂಘ, ನಾವು ಬಹುಜನ ವಿದ್ಯಾರ್ಥಿ ಸಂಘದ ನಾಯಕ ಆಗಿದ್ದೆ ಅವಾಗ, ವಿದ್ಯಾರ್ಥಿ ನಾಯಕನಾಗಿದ್ದಾಗ ಆ ಸಂದರ್ಭದಲ್ಲಿ ಮರುಹುಟ್ಟು ಕೊಟ್ಟು ಅವ್ರನ್ನ ಒಂದು ಕಾರ್ಯಕ್ರಮ ಕರೆಸಿದ್ವಿ ನಾವು, ಅವರು ಅಧಿಕಾರ ಪಡ್ಕೊಂಡ್ಮೇಲೆ. ಆ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಒಂದು ಶಿಸ್ತಿತ್ತು, ಬಹುಜನ ವಿದ್ಯಾರ್ಥಿ ಸಂಘದ ಶಿಸ್ತು ಏನಂದ್ರೆ ಪ್ರತಿಯೊಬ್ಬ ಅತಿಥಿಗಳು ವಿದ್ಯಾರ್ಥಿಗಳಾಗಿದ್ರು ಕೂಡ ವಿದ್ಯಾರ್ಥಿ ಸಮಾವೇಶಕ್ಕೆ ಸೂಟು ಬೂಟ್ನಲ್ಲೇ ಬರಬೇಕು ಅಂತ. ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ನಮ್ಮ ಕಾರ್ಯಕ್ರಮಕ್ಕೆ ಸೂಟು ಬೂಟ್ ಹಾಕೊಂಡು ಬಂದರು. ನನ್ನ ಹತ್ರ ಆ ಫೋಟೋಗಳಿವೆ, ಈಗ ಶೇರ್ ಮಾಡೋಕ್ಕಾಗಲ್ಲ, ಎಲ್ಲೋ ಸಿಕ್ಕಿದ್ರು ಮಾಡ್ತೀನಿ. ಹಾಗಾಗಿ ಸೂಟು ಬೂಟ್ ಹಾಕ್ಸಿದಂತ ಕೀರ್ತಿ ಬಹುಜನ ವಿದ್ಯಾರ್ಥಿ ಸಂಘಕ್ಕೆ ಸಿಕ್ಕುತ್ತೆ. ಸಿದ್ದರಾಮಯ್ಯನವ್ರನ್ನ ಆ ಥರ ದಕ್ಷತೆ ನೋಡಬೇಕು ಅಂತ. ಕನಕ ಅಂದ್ರೆ ದಾಸ ಅಲ್ಲ, ಕನಕ ಅಂದ್ರೆ ನಾಯಕ, ಕನಕ ನಾಯಕ, ಕನಕ ಅಂದ್ರೆ ರೂಲಿಂಗ್ ಐಕಾನ್. ಅವ್ರು ರೂಲ್ ಮಾಡಿದಂಥ ಒಬ್ಬ ರಾಜ ಈ ಸಮುದಾಯಕ್ಕೆ ಮಾದರಿ ಆಗಬೇಕು ಅಂತ ನಾವು ಸಿರೀಸ್ ಆಫ್ ಲೇಖನಗಳನ್ನ ಬರೆದು, ವಿಜಯ ಮಹೇಶ್ ಅವರ ಒಂದು ಅಂಕಣದಲ್ಲಿ ಸಿರೀಸ್ ಆಫ್ ಲೇಖನಗಳನ್ನ, ಸಂಶೋಧಿತ ಲೇಖನಗಳನ್ನ ಬರೆದು ನಮ್ಮ ಸಮಾಜ ಪರಿವರ್ತನಾ ಪತ್ರಿಕೆ ಮುಖಾಂತರ ಇದೇ ಸಿದ್ದರಾಮಯ್ಯನವರು ನಡೆಸುತ್ತಿದ್ದಂತಹ ಅಹಿಂದ ಸಮಾವೇಶಗಳಲ್ಲಿ ಲಕ್ಷ ಕಾಪಿಗಳನ್ನ ಪ್ರಿಂಟ್ ಹಾಕಿಸಿ ಹಂಚಿದ್ದರ ಪ್ರಯುಕ್ತವಾಗಿ ಕುರುಬರಲ್ಲಿ ಇಂಥ ಒಂದು ಸಾಮಾಜಿಕ ಜಾಗೃತಿ ಉಂಟಾಯಿತು ಅನ್ನೋದ್ರಲ್ಲಿ ನಮ್ಮ ಕೊಡುಗೆ ಇದೆ. ಇದು ಸುಳ್ಳಲ್ಲ, ಈ ಚರಿತ್ರೆ ಎಲ್ಲ ದಾಖಲೆ ಆಗಬೇಕಲ್ಲ. ಸಿದ್ದರಾಮಯ್ಯನವರಿಗೆ ಅಥವಾ ಒಂದು ಕುರುಬ ಸಮುದಾಯಕ್ಕೆ ಹೇಗೆ ಬಹುಜನ ಸಮುದಾಯದ ಒಳಗಡೆ ಸೇರಿಸಿಕೊಂಡು ದಲಿತರು ಬೆನ್ನೆಲುಬಾಗಿ ನಿಂತರು ಮತ್ತು ದಲಿತರು ಹೇಗೆ ಒಂದು ಸಮಕಾಲೀನ ಚರಿತ್ರೆಯನ್ನ ಕುರುಬ ಸಮುದಾಯಕ್ಕಾಗಿರ್ಬೋದು, ಸಿದ್ದರಾಮಯ್ಯನವ್ರಿಗಾಗಿರ್ಬೋದು, ನಮ್ಮ ಬಹುಜನ ಚಳವಳಿಯ ಕ್ಯಾಂಪ್ಗಳ ಮುಖಾಂತರ ಅವ್ರಿಗೂ ತಲುಪಿಸಿದ್ವಿ ನಾವು. ಅನೇಕ ಸಮಾವೇಶಗಳಿಗೆ ನಾನು ಖುದ್ದಾಗಿ ಹೋಗಿ ಅಲ್ಲಿನ ಕನಕದಾಸರ ವಿಚಾರಗಳಿರ್ಬೋದು ಅಥವಾ ಈ ಸಮುದಾಯದಲ್ಲಿರ್ತಕ್ಕಂಥ ಆರ್ಥಿಕತೆ ಬಗ್ಗೆ ಇರ್ಬೋದು ಅಥವಾ ರಾಜಕೀಯ ಅಧಿಕಾರಗಳ ಬಗ್ಗೆ ಇರ್ಬೋದು, ನಾವು ಬೇಕಾದಷ್ಟು ಕ್ಯಾಂಪ್ಗಳನ್ನ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ನಮಗೆ ಹೆಮ್ಮೆ ಇದೆ, ನಾನು ವಿರೋಧಿಸ್ತಿಲ್ಲ. ಆದ್ರೆ ಏನು ಅಂತಂದ್ರೆ ಸಿದ್ದರಾಮಯ್ಯ ಬರ್ತಿದ್ದಂಗೆನೆ ಸಿದ್ದರಾಮಯ್ಯನಿಂದಾಗಿಯೇ ದಲಿತ ಉದ್ಧಾರ ಆಯಿತು ಅನ್ನುವಂಥ ಮಾತಿದೆಯಲ್ಲ, ಆ ಮಾತುಗಳು ನಮಗೆ ತರ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ನೋಡಿದಂತ, ನಾನು ಒಬ್ಬ ಸಮಾಜ ಪರಿವರ್ತನಾ ಪತ್ರಿಕೆಯ ಪತ್ರಕರ್ತನಾಗಿ ಆಗಿಂದ ನೋಡ್ಕೊಂಡು ಬಂದಂತ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿ ನಮ್ಮ ಅನೇಕ ದಲಿತ ಸಮುದಾಯಗಳ ನೌಕರರು ಒಳ್ಳೊಳ್ಳೆ ಸ್ಥಾನಮಾನಗಳನ್ನ ಅನುಭವಿಸಿಲ್ಲ. ಈಗ ನೋಡಿ, ಈಗ ಉದಾಹರಣೆಗೆ ಯಾವ ಸಿದ್ದರಾಮಯ್ಯನವರನ್ನ ಅಂತ ಒಂದು ಪಟ್ಟದಲ್ಲಿ ಕೂರಿಸೋದಕ್ಕೆ ಸಾಕಷ್ಟು ಹೆಲ್ಪ್ ಮಾಡಿದಂತ ಶ್ರೀನಿವಾಸ್ ಪ್ರಸಾದ್ ಅವರು ಇದ್ದಾರಲ್ಲ, ಅವರನ್ನಿರ್ಬೋದು ಅಥವಾ ಮಹದೇವಪ್ಪ ಅವ್ರ ಜೊತೆಗಿದ್ದಂಥ ಮಹದೇವಪ್ಪನವ್ರು ಇರ್ಬೋದು, ಅವ್ರನ್ನ ಸಿದ್ದರಾಮಯ್ಯನವರೇ ಸಂಪೂರ್ಣವಾಗಿ ಕಡೆಗಣಿಸಿದ್ರು. ಸಿದ್ದರಾಮಯ್ಯನವರಿಂದಾಗಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗೋದು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದು ತಪ್ಪೋಯ್ತು. ಅವರಿಗೆ ಅಕಾಮಿಡೇಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಪೋಸ್ಟ್ಪೋನ್ ಮಾಡಿದ್ರು ಮತ್ತು ಸಿದ್ದರಾಮಯ್ಯನವ್ರ ಮೇಲೆ ಪರಮೇಶ್ವರ್ ಅವರನ್ನ ಸೋಲಿಸಿದ್ರು ಉದ್ದೇಶಪೂರ್ವಕ ಅನ್ನುವಂಥ ಆರೋಪ ಕೂಡ ತುಂಬಾ ಕೇಳಿ ಬಂದಿದೆ ನಮಗೆ. ಇಷ್ಟೆಲ್ಲದರ ನಡುವೆನೂ ಸಿದ್ದರಾಮಯ್ಯನವರು ಅನೇಕ ಸಂಕಷ್ಟ ಸಿಕ್ಕಾಕೊಂಡಾಗಲೆಲ್ಲ ಸಿದ್ದರಾಮಯ್ಯನ ಪರವಾಗಿ ಹೋರಾಟ ಮಾಡಿದಂಥವ್ರು ಇದೇ ದಲಿತ ಸಂಘಟನೆಗಳು, ದಲಿತ ಸಾಹಿತಿಗಳು. ಸಿದ್ದರಾಮಯ್ಯನವರು ವರುಣಾ ಕ್ಷೇತ್ರದಿಂದ ಈಗ ಕಳೆದ ಬಾರಿ ಎಲೆಕ್ಷನ್ ನಿಂತಿದ್ದಾಗ 2023ರಲ್ಲಿ ಖುದ್ದು ದಲಿತ ಸಾಹಿತಿಗಳು ದೇವನೂರು ಮಹಾದೇವ್ ಅವರು ಹೋಗಿ ಅವರಿಗೆ ಕ್ಯಾಂಪೇನ್ ಮಾಡಿಕೊಟ್ಟಿದ್ದಾರೆ. ಒಬ್ಬ ಸಾಹಿತಿ, ಇದೇ ದೇವನೂರು ಮಹಾದೇವ್ ಅವರು ಬಹುಜನ ಚಳವಳಿ ಜೊತೆಗೆ ಅಷ್ಟು ದೊಡ್ಡ ಸಂಪರ್ಕ ಇಟ್ಕೊಂಡಿರಲಿಲ್ಲ. ಬಹುಜನ ಚಳವಳಿ ಇದ್ದಂತ ಈ ಶಿವಕುಮಾರ್ ಸಹ ಹೋಗಿ ಸಿದ್ದರಾಮಯ್ಯನವರ ವರುಣಾ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕ್ಯಾಂಪೇನ್ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಬರಲಿ, ಒಬ್ಬ ಹಿಂದುಳಿದ ವರ್ಗದ ನಾಯಕ ಎಮರ್ಜ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಮಾಡಿದ್ದು ನಾವೆಲ್ಲರೂ. ಹಾಗಾಗಿ ಸಿದ್ದರಾಮಯ್ಯನವರ ಬೆಳವಣಿಗೆಯಲ್ಲಿ ದಲಿತರ ಕೊಡುಗೆ ಸಾಕಷ್ಟಿದೆ, ಇದು ಮಾತ್ರ ಸತ್ಯ. ಈ ಸತ್ಯವನ್ನು ಹೇಳಲೇಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಈ ವಿಡಿಯೋ ಸೀರೀಸ್ ಮಾಡದೆ ಹೊರತು ಸಿದ್ದರಾಮಯ್ಯನವ್ರನ್ನ ತೇಜೋವಧೆ ಮಾಡಬೇಕು ಅಂತಾಗಲಿ, ಸಿದ್ದರಾಮಯ್ಯನವರು ಅದಕ್ಷರು ಅಂತ ಹೇಳೋದಕ್ಕಾಗಲಿ, ಸಿದ್ದರಾಮಯ್ಯನವ್ರನ್ನ ಟೀಕೆ ಟಿಪ್ಪಣಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆಗಲಿ ಮಾಡಿದಂಥ ವಿಡಿಯೋ ಅಲ್ಲ ಇದು. ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರದು. ಇನ್ನು ಸಿದ್ದರಾಮಯ್ಯನವರ ಇತ್ತೀಚಿನ ಲೇಟೆಸ್ಟ್ ಆಗಿರ್ತಕ್ಕಂಥ ದಲಿತ ವಿರೋಧಿ ನೀತಿನಲ್ಲಿ ಸನ್ಮಾನ್ಯ ಜಾರಕಿಹೊಳಿ ಅವರನ್ನ ಕಡೆಗಣಿಸಿದ್ದು. ಬಹಳ ದೊಡ್ಡ ನಾಯಕರಾಗಿ ಬೆಳೀತಿದ್ದಂಥ ಜಾರಕಿಹೊಳಿ ಅವರನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಇವರು ಎಲಿವೇಟ್ ಮಾಡಿಸ್ಕೊಡ್ಬೋದಾಗಿತ್ತು ಸಿದ್ದರಾಮಯ್ಯನವರು. ನನಗೆ ಅಧಿಕಾರ ಇಲ್ಲದ ಮೇಲೆ ನಾನೇ ಬೇರೆಯವರು ಸಪೋರ್ಟ್ ಮಾಡಲಿ ಅನ್ನೋ ಧೋರಣೆ, ಅಥವಾ ನನಗೆ ಬೇಕಾದಂಥವ್ರು ಇದ್ಕೊಂಡ್ರು ಸಾಕು ಮಿನಿಸ್ಟ್ರಿ ಒಳಗಡೆ, ಬೇರೆಯವರು ಇದ್ರೆಷ್ಟು ಬಿಟ್ರೆಷ್ಟು ಅನ್ನೋ ಧೋರಣೆಯಲ್ಲಿ ಸಿದ್ದರಾಮಯ್ಯನವರು ಜಾರಕಿಹೊಳಿ ಅವರು ಕೈ ಬಿಟ್ಟಿದ್ದಾರೆ. ಜಾರಕಿಹೊಳಿ ಅವರು ಒಬ್ಬ ಪರಿಶಿಷ್ಟ ವರ್ಗದ ನಾಯಕರಾಗಿ ಬೆಳೀತಾ ಇದ್ರು, ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ಕೊತಾ ಇದ್ರು, ಅವ್ರನ್ನ ಕೈ ಬಿಟ್ಟರು. ಈಗ ಮಹದೇವಪ್ಪನವರು ಮೈಸೂರು ಭಾಗದಲ್ಲಿ ಯಾವಾಗಲೂ ಸಿದ್ದರಾಮಯ್ಯನವರ ಒಂದು ನೆರಳಾಗಿ ಇದ್ದಂಥವ್ರು, ಅದೇ ತಪ್ಪು ಮಾಡೋದು ಮಹದೇವಪ್ಪನವರು, ಅದಕ್ಕೋಸ್ಕರ ಅವ್ರನ್ನ ಕೈ ಬಿಟ್ಟರು. ಈಗ ಯಾರ್ಯಾರು ಸಿದ್ದರಾಮಯ್ಯನವರಿಂದ
ಈಗ ಇವ್ರನ್ನ ನಂಬಿ ನಾವು ಕೆಟ್ಟು ಅಂತ ಅನಿಸ್ತಾ ಇದೀವಿ. ನೀವೆಲ್ಲರೂ ಪರ್ಯಾಯ ಆಲೋಚನೆ ಮಾಡಬೇಕು ಹೊರತು ಅಲ್ಲಿ ಕೂತ್ಕೊಂಡು ನಮಗೇನು ಅಕಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅರ್ಥ ಇಲ್ಲ. ಹಾಗಾಗಿ ಪರ್ಯಾಯ ಆಲೋಚನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೇದು. ಈಗ ಪರ್ಯಾಯ ರಾಜಕಾರಣ ಏನಾದರೂ ಮಾಡಬಹುದಾ ಕರ್ನಾಟಕದಲ್ಲಿ ಅಂತ ಶಕ್ತಿ ನಿಮಗಿದೆ, ದುಡ್ಡಿದೆ, ಬೇಕಾದಷ್ಟು ಸಂಪರ್ಕ ಇದೆ. ಇದೇ ನಿಮ್ ದೊಡ್ಡ ವೀಕ್ನೆಸ್ ಏನು ಗೊತ್ತಾ? ನಮ್ಮ ಮಾದೇವಪ್ಪನವರು ಇರ್ಬೋದು, ಜಾರಕಿಹೊಳಿ ಇರ್ಬೋದು, ಇವರಿಗೆ ನಿಮ್ ಸಂಸಾರದವರ ವಂಶಾಡಳಿತದ ಮಕ್ಕಳ ಮೇಲಿನ ವ್ಯಾಮೋಹವನ್ನು ಬಿಟ್ಟು ಜನಗಳಿಗೋಸ್ಕರ ಬನ್ನಿ, ಕಾರ್ಯಕರ್ತರಿಗೋಸ್ಕರ ಬನ್ನಿ, ನಿಮ್ಮ ಸಮುದಾಯದ ಯುವಕರಿಗೋಸ್ಕರ ಬನ್ನಿ, ಕೆಳಗಿಳಿದು ಬಂದು ಅವ್ರನ್ನ ಸಂಘಟಿಸಿ ಇನ್ಮೇಲಾದ್ರೂ ನೀವು ಸ್ವತಂತ್ರ ಶಕ್ತಿಯಾಗಿ ಬೆಳೀರಿ. ಸ್ವತಂತ್ರ ಶಕ್ತಿಯಾಗಿ ಈಗಲಾದ್ರೂ ಒಂದು ಸಮುದಾಯಕ್ಕೆ ಅಧಿಕಾರವನ್ನು ಕೊಟ್ಟು ಹೋಗಿ. ನಿಮ್ಮ ನಂತರ ಯಾರು? ಈಗ ಸಿದ್ದರಾಮಯ್ಯನವ್ರ ನಂತರನೇ ಯಾರು ಹೋಗ್ಲಿ ಕುರುಬ ಸಮುದಾಯಕ್ಕೆ ನಾಯಕ? ಸಿದ್ದರಾಮಯ್ಯನವರು ತಮ್ಮ ಮಗನ ಬೆಳೆಸಿದ್ರೆ ಹೊರತು ಸಿದ್ದರಾಮಯ್ಯನವ್ರ ನಂತರ ಕುರುಬ ಸಮುದಾಯಕ್ಕೆ ನಾಯಕ ಯಾರು? ಈ ಪ್ರಶ್ನೆ ಬರುತ್ತೆ. ಹಾಗಾಗಿ ಹಿಂದುಳಿದ ಯಾವುದೇ ಸಮುದಾಯಗಳು ನಿಮಗೆ ಅಧಿಕಾರ ಸಿಕ್ಕಿದಾಗ ನಿಮ್ಮ ಸೆಕೆಂಡ್ ಲೈನ್ ಲೀಡರ್ಗಳನ್ನ ಬೆಳೆಸಿ. ಸೆಕೆಂಡ್ ಲೈನ್ ಲೀಡರ್ಗಳಿಗೆ ಒಂದು ಪವರ್ಫುಲ್ ಪಾಲಿಟಿಕ್ಸ್ ಅನ್ನ ಮಾಡೋದು ಹೇಗೆ, ಸಮುದಾಯವನ್ನು ರಕ್ಷಣೆ ಮಾಡೋದು ಹೇಗೆ, ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಒಟ್ಟಾಗಿ ತಗೊಂಡು ಹೋಗೋದು ಹೇಗೆ ಅನ್ನೋದನ್ನ ಕಲಿಸದೆ ಹೋದ್ರೆ, ಹೊಸ ರಾಜಕಾರಣ ಮಾಡದೆ ಹೋದ್ರೆ ಮತ್ತೆ ನೀವು ಅದೇ ಕಾಂಗ್ರೆಸ್ನಲ್ಲೋ ಬಿಜೆಪಿಯಲ್ಲೋ ಈ ರೀತಿ ರಾಷ್ಟ್ರೀಯ ಪಕ್ಷಗಳಲ್ಲಿ ಕೆಲಸ ಮಾಡೋದಾದ್ರೆ ಒಂದು ಹೊಸ ರಾಜಕೀಯ ಸಂಚಲನ ಸೃಷ್ಟಿಯಾಗೋದಿಲ್ಲ. ಹಾಗಾಗಿ ನಾನು ಇಲ್ಲಿರ್ತಕ್ಕಂಥ ದಲಿತ ಯಾವುದೇ ಮಟ್ಟದ ತಳಮಟ್ಟದ ದಲಿತ ರಾಜಕಾರಣಿಗಳಿಂದ ಹಿಡಿದು ಮೇಲ್ಮಟ್ಟದ ಅಂದ್ರೆ ಮಹಾದೇವಪ್ಪನವ್ರ ತನಕ ಇರುವಂತ ರಾಜಕಾರಣಿಗಳಿಗೆ ಅಥವಾ ರಾಜಕೀಯ ಆಸಕ್ತಿ ಉಳ್ಳವರಿಗೆ ನನ್ನಂತ ಅನೇಕರಿಗೆ ಕೇಳ್ಕೊಳ್ಳೋದೇನೆಂದ್ರೆ, ನೀವು ಒಂದು ಪರ್ಯಾಯ ಶಕ್ತಿಯನ್ನ ಬೆಳೆಸಿ, ಪರ್ಯಾಯ ರಾಜಕಾರಣಿಗಳಾಗಿ ಸೃಷ್ಟಿಯಾಗಿ ಪರ್ಯಾಯ ರಾಜಕಾರಣದ ಮಾರ್ಗವನ್ನು ಸೃಷ್ಟಿ ಮಾಡಿ. ಒಂದು ಗೆಲ್ತಿರೋ, ಎರಡು ಗೆಲ್ತಿರೋ, ಮೂರು ಗೆಲ್ತಿರೋ ಬೇರೆ ವಿಚಾರ, ಆದರೆ ಪರ್ಯಾಯ ಶಕ್ತಿ ಮತ್ತು ಸ್ವತಂತ್ರ ಶಕ್ತಿಯಲ್ಲಿ ನಂಬಿಕೆ ಇಡಿ. ಸ್ವತಂತ್ರ ಶಕ್ತಿಗೆ ಬೇಕಾದಷ್ಟು ರಿಸೋರ್ಸ್ ನಿಮ್ಮ ಹತ್ರ ಇರೋದ್ರಿಂದ ಈಗ ನೀವು ಜನಸಂಘಟನೆಯನ್ನು ಬಹಳ ಸರಳವಾಗಿ ಮಾಡಬಹುದು. ಕೆಳಗಡೆ ಬನ್ನಿ, ಕಾಂಗ್ರೆಸ್ನಲ್ಲೋ ಬಿಜೆಪಿಯಲ್ಲೋ ಯಾರೋ ಸಂಘಟನೆ ಮಾಡಿಟ್ಟಿರ್ತಾರೆ, ಎಲ್ಲೋ ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸೀಟ್ ಸಿಗುತ್ತೆ, ನಿಂತ್ಕೊಂಡು ಗೆದ್ದುಕೊಂಡು ನಮ್ಮ ಮಜಾ ಮಾಡ್ಕೊಂಡಿರೋನು ಅನ್ನುವಂಥ ರಾಜಕಾರಣವನ್ನು ಬಿಟ್ಟು ನಾವು ಹೊಸ ರಾಜಕಾರಣವನ್ನು ಕಟ್ಟಬೇಕಾಗಿದೆ. ಪವರ್ಫುಲ್ ರಾಜಕಾರಣವನ್ನು ಕಟ್ಟಬೇಕು ಅಂದ್ರೆ ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು ಅನ್ನೋ. ಹಾಗಾಗಿ ನಾನು ನಮ್ಮ ಸಮುದಾಯಕ್ಕೆ ಅಥವಾ ಶೋಷಿತ ಸಮುದಾಯಗಳಿಗೆ ಸ್ವತಂತ್ರ ರಾಜಕಾರಣಕ್ಕೋಸ್ಕರ ಬನ್ನಿ ಅಂತ ಆಹ್ವಾನ ಮಾಡ್ತಾ, ನಿಮ್ಮ ಜೊತೆ ಬೇಕಾದಷ್ಟು ಜನ ಬರ್ತಾರೆ ಅಂತ ಹೇಳ್ತಾ, ಸಿದ್ದರಾಮಯ್ಯನವರ ಈ ಒಂದು ಇತಿಹಾಸದಲ್ಲಿ ದಲಿತರ ಕೊಡುಗೆ ಇದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಚರಿತ್ರೆಯಲ್ಲಿ ನಾವು ಕೂಡ ದಾಖಲೆ ಆಗಬೇಕು. ದಲಿತರು ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಲ್ಲಿ ಬದುಕ್ತವರಲ್ಲ. ದಲಿತರು ಸಿದ್ದರಾಮಯ್ಯನವರಿಂದಾಗಿ ಅನ್ನ ಕಂಡವರಲ್ಲ, ಸಿದ್ದರಾಮಯ್ಯನವರಿಂದಾಗಿ ಅಧಿಕಾರ ಕಂಡವರಲ್ಲ. ಖುದ್ದು ಸಿದ್ದರಾಮಯ್ಯನವರ ಅಧಿಕಾರಕ್ಕೋಸ್ಕರ ದಲಿತರೇ ತ್ಯಾಗ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ರಾಜಕೀಯ ಮರುಹುಟ್ಟು ಪಡೆಯಲು ಬಹುಜನ ಚಳವಳಿ ಸಹಾಯ ಮಾಡಿದೆ. ಅದರ ಜೊತೆಗೆ ದಲಿತ ನಾಯಕರುಗಳು ಸಹಾಯ ಮಾಡಿದ್ದಾರೆ, ದಲಿತ ಸಾಹಿತಿಗಳು ಸಹಾಯ ಮಾಡಿದ್ದಾರೆ. ಇವರೆಲ್ಲರ ಒಗ್ಗಟ್ಟಿನ ಫಲವಾಗಿಯೇ ಸಿದ್ದರಾಮಯ್ಯನವರು ಅಧಿಕಾರವನ್ನ ಯಶಸ್ವಿಯಾಗಿ ಸಮರ್ಥವಾಗಿ ನಿಭಾಯಿಸಲು ಸಾಧ್ಯವಾಯಿತು ಅನ್ನೋದ್ರ ಮುಖಾಂತರ ನಾನು ಈ ವಿಡಿಯೋನ ಮುಗಿಸ್ತಿದ್ದೀನಿ. ಈ ವಿಡಿಯೋ ಸೀರಿಯಸ್ಸನ್ನು ಇಲ್ಲಿಗೆ ಮುಗಿಸ್ತೀನಿ, ಬೇರೆ ವಿಚಾರಗಳು ಮಾತಾಡೋಣ. ಇಷ್ಟೊತ್ತು ಕೇಳೋದಕ್ಕಾಗಿ ನಮಸ್ಕಾರ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.